ಕೋಲ್ಕತ್ತಾದ ವೈದ್ಯೆ ಅತ್ಯಾಚಾರ ಮತ್ತು ಹತ್ಯೆ ಬಳಿಕ ಈಗ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ವಿದ್ಯಾರ್ಥಿನಿಯರು ಇರತಕ್ಕಂಥ ಪಿಜಿಗಳಿಗೆ ಸುರಕ್ಷತಾ ಕ್ರಮದ ಜೊತೆಗೆ ಒಂದಷ್ಟು ಹೊಸ ಸೌಲಭ್ಯಗಳನ್ನು ನೀಡೋದಕ್ಕೆ ಕೂಡ ಮುಂದಾಗಿದೆ. ಏನು ಸೌಲಭ್ಯಗಳು, ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ನೋಡೋಣ. ವೈದ್ಯ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರ ಆದ ಬಳಿಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಪ್ರಮುಖವಾಗಿ ಅದರಲ್ಲೂ ವೈದ್ಯ ವಿದ್ಯಾರ್ಥಿನಿ ಇರುವಂಥ ಪಿಜಿಗಳಿಗೆ ಹೊಸ ಗೈಡ್ಲೈನ್ಸ್ ಬಿಡ್ತಾ ಇದೆ, ಹೊಸ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಹಾಗಿದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತಹ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಕೋಲ್ಕತ್ತಾದಲ್ಲಿ ವೈದ್ಯೆ ಹತ್ಯೆಯಾದ ಬಳಿಕ ಮಹಿಳಾ ಆರೋಗ್ಯ ಸಿಬ್ಬಂದಿಯ ಸುರಕ್ಷತೆ ಹೆಚ್ಚಿಸೋಕೆ ವೈದ್ಯಕೀಯ ಶಿಕ್ಷಣ ನಾನಾ ಕ್ರಮಗಳನ್ನ ಜಾರಿಗೊಳಿಸೋಕೆ ಮುಂದಾಗಿದೆ. ಆಸ್ಪತ್ರೆ ಮತ್ತು ವೈದ್ಯ ಸಿಬ್ಬಂದಿಯ ವಸತಿ ನಿಲಯಗಳಿಗೆ ಸುರಕ್ಷತಾ ಕ್ರಮ ಜಾರಿಗೊಳಿಸೋಕೆ ಗೈಡ್ಲೈನ್ಸ್ ಬಿಡುಗಡೆಗೆ ಮುಂದಾಗಿದೆ. ಅದರಲ್ಲಿ ಪ್ರಮುಖವಾಗಿ ರಾತ್ರಿ ವೇಳೆ ವೈದ್ಯಕೀಯ ವಿದ್ಯಾರ್ಥಿನಿಯರು ವಸತಿ ನಿಲಯದಿಂದ ಆಸ್ಪತ್ರೆಗೆ ಹೋಗೋಕೆ ಅಥವಾ ಆಸ್ಪತ್ರೆಯಿಂದ ವಸತಿ ನಿಲಯಕ್ಕೆ ಹೋಗಲು ಬಸ್ ವ್ಯವಸ್ಥೆ ಮಾಡಲು ನಿರ್ಧಾರ ಮಾಡಲಾಗಿದೆಯಂತೆ. ವುಮೆನ್ ಸೇಫ್ಟಿ ಬಗ್ಗೆ ಎಲ್ಲ ಒಂದು ಡೈರೆಕ್ಟರ್ಸ್ಗೆ ನಾವು ನಿರ್ದೇಶನ ಕೊಟ್ಟಿದ್ವಿ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಡ್ವೈಸರಿ, ಆಮೇಲೆ ಸುಪ್ರೀಂ ಕೋರ್ಟು ಕೂಡ ಒಂದು ಅಡ್ವೈಸರಿ ಕೊಟ್ಟಿದೆಯಲ್ಲ, ಅದೆಲ್ಲ ಫಾಲೋ ಮಾಡೋದಕ್ಕೆ ಡೈರೆಕ್ಷನ್ ಕೊಟ್ಟಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಂಪ್ರೂವ್ ಆಗಬೇಕು ಅಂದರೆ ಅಲ್ಲಿ ರೆಸ್ಟ್ ರೂಮ್ಸು, ವಾಶ್ರೂಮ್ಸು, ಆಮೇಲೆ ಕೆಲವೊಂದು ಏರಿಯಾದಲ್ಲಿ ಹೆಚ್ಚಿಗೆ CCTV ಕ್ಯಾಮ್ರಾಸು, ಆಮೇಲೆ ಕೆಲವೊಂದು ಲೈಟಿಂಗ್ದು ಎಸ್ಪೆಷಲಿ, ಯಾಕಂದ್ರೆ ಡಾರ್ಕ್ ಏರಿಯಾಸ್ ಇರುತ್ತಲ್ಲ, ಅಲ್ಲಿ ಹೋಗೋಕೆ ಬರೋಕ್ಕೆ ನಮ್ಗೆ ತೊಂದರೆ ಆಮೇಲೆ ಈ ಒಂದು CCTV ಕ್ಯಾಮ್ರಾ ಎಲ್ಲೆಲ್ಲಿ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಹಾಸ್ಟೆಲಿಂದ ಬಂದು ಹೋಗೋಕ್ಕೆ ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅದೆಲ್ಲ ಹೇಳಿದ್ದಾರೆ. ವಿ ಹ್ಯಾವ್ ಡನ್ ಆಲ್ ದಿಸ್. ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರಮುಖವಾಗಿ ವೈದ್ಯ ವಿದ್ಯಾರ್ಥಿನಿಯರು ರಾತ್ರಿ ವೇಳೆಯಲ್ಲಿ ಕೆಲಸಗಳನ್ನು ಮಾಡ್ತಾರೆ. ರಾತ್ರಿ ವೇಳೆಯಲ್ಲಿ ಹಾಸ್ಪಿಟ್ಲ್ಗಳಿಂದ ಪಿಜಿಗಳಿಗೆ ಹೋಗಬೇಕಾದ್ರೆ ಒಬ್ಬರೇ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಅಂಥವ್ರಿಗೆ ಈಗ ವೈದ್ಯಕೀಯ ಶಿಕ್ಷಣಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಕತ್ತಲಿರುತ್ತೆ, ಈ ಒಂದು ಕಾಲೇಜು ಆವರಣದಲ್ಲಿರ್ಬೋದು ಅಥವಾ PG ಆವರಣದಲ್ಲಿರ್ಬೋದು, ಅಲ್ಲೆಲ್ಲವೂ ಕೂಡ ಲೈಟ್ಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ವೈದ್ಯರ ಸುರಕ್ಷತೆಯ ಬಗ್ಗೆ ಮತ್ತು ಮಹಿಳೆಯರ ರಕ್ಷಣೆಯ ಬಗ್ಗೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದಷ್ಟು ಕ್ರಮಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಈಗ ಮುಂದಾಗಿರುವಂಥದ್ದು. ಇನ್ನು ಮಹಿಳಾ ಆರೋಗ್ಯ ಸಿಬ್ಬಂದಿಗೆ ಸುರಕ್ಷತಾ ದೃಷ್ಟಿಯಿಂದ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿನಿಯರ ವಸತಿ ನಿಲಯಗಳಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮಕ್ಕೆ ಮುಂದಾಗಿದ್ದಾರೆ. ಏನು ಅಂತ ನೋಡೋದಾದ್ರೆ, ಆಸ್ಪತ್ರೆ ಮತ್ತು ಹಾಸ್ಟೆಲ್ಗೆ ಹೋಗೋಕೆ ಬಸ್ ವ್ಯವಸ್ಥೆ, ವೈದ್ಯಕೀಯ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಬೀದಿ ದೀಪದ ವ್ಯವಸ್ಥೆ, ಬಣ್ಣ ಕೋಡೆಡ್ ID ಬ್ಯಾಡ್ಜ್ಗಳು, ವೈಯಕ್ತಿಕ ಭದ್ರತಾ ಎಚ್ಚರಿಕೆ, ಮಾಜಿ ಸೇನಾ ಸಿಬ್ಬಂದಿಯಿಂದ ಕೇಂದ್ರೀಯ ನಿಯಂತ್ರಣ ಕೊಠಡಿ ಸ್ಥಾಪನೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂಥ ಈ ನಿರ್ಧಾರ ನಿಜಕ್ಕೂ ಅನುಕೂಲಕರ. PGಗಳಿಗೆ, ಮೆಡಿಕಲ್ ಕಾಲೇಜುಗಳಲ್ಲಿ ಇರುವಂಥ ವಿದ್ಯಾರ್ಥಿನಿಯರಿಗೆ, ವೈದ್ಯಕೀಯ ವಿದ್ಯಾರ್ಥಿನಿಯರಿಗೆ ಈ ರೀತಿಯಂಥ ವ್ಯವಸ್ಥೆ ಮತ್ತು ಸುರಕ್ಷತೆ, ರಕ್ಷಣೆಯನ್ನು ಕಲ್ಪಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ, ಅದು ಜಾರಿಗೆ ಮಾಡ್ತಾರಾ, ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.